ಬಿಟ್ರಲ್ಲ ಕಡೆ ಹೆಡ್ಡಿಕಿನ ಚಂಡೆ ಮುರಿದು ಹೋಗ್ಬೇಕು. ಹೊಡೆದ್ರೆ ಹಸಿ ಹಣ್ಣ, ಹಸಿ ಹಾಲ, ಹಸಿ ಮಾಂಸ ತಿಂದವ್ರು ಹೆಂಗಿರ್ತಾರೆ ನೋಡಿ, ಕಾಲಾಗ ಚಪ್ಪಲ್ ಇಲ್ಲಾರ್ದೆ ರನ್ನಿಂಗ್ ಮಾಡ್ಕೊತ ಓಡಿದ 60-70 ಕಿಲೋಮೀಟರ್ ಓಡ್ತಿರ್ತಾರೆ. ಅಂಥ ಬುಡಕಟ್ಟು ಜನಾಂಗದ ಮೇಲೆ ಇವ ದಾಳಿ ಮಾಡ್ತಾನೆ ಮೊಹಮ್ಮದ್ ಗೋರಿ. ಅವ್ರು ಬಿಡ್ತಾರೆ, ಹೊಡೆದ್ರೆ ಬಾಯಾಗ ಹಿಂಗೆ ಬಾಯಾಗ ಇಟ್ಟು ಬಿಡ್ತಾರೆ. ಬಾಯಿ ಮ್ಯಾಗ ಕಾಲಿಟ್ರೆ ಸತ್ನಿಯೊಪ್ಪ ಅಂತಾರೆ ಸೈನಿಕರು. ಹಕ್ಕಲ್ಲಿ ಉಸುಗಂತಾರೆ, ಮಣ್ಣ ಉಸುಗು ತೊಳೋದು ಹಾಕೋದು, ದೊಡ್ಡ ದೊಡ್ಡ ಕಲ್ಲುಗಳು ಉಳಿಸ್ತಿದ್ರು ಅವರು. ಘೋರ ಸಾಮ್ರಾಜ್ಯ ಅಂತ ಕರಿತೀವಿ. ಘೋರ ಮನೆತನ, ಘೋರ ಸಾಮ್ರಾಜ್ಯ, ಘೋರ ಮನೆತನ. ಯಾಕೆ ಇದನ್ನು ಘೋರ ಸಾಮ್ರಾಜ್ಯ ಅಂತ ಕರೆದ್ರಂದ್ರೆ ಗೋರಿ ಮನೆತನ ಅಂತ ಕರಿತೀವಿ. ಸಾಮಾನ್ಯವಾಗಿ ಗೋರಿ ಮನೆತನ ಅಥವಾ ಘೋರ ಸಾಮ್ರಾಜ್ಯ ಅಂತ ಕರಿತೀವಿ. ಆ ಗೋರಿ ಮನೆತನದ ವಿಶೇಷ ಏನು ಅಂತಂದ್ರೆ ಇದು ಪ್ರೆಸೆಂಟ್ ಅಫ್ಘಾನಿಸ್ತಾನದಲ್ಲಿ ಕಂಡು ಬರುವಂತ ಒಂದು ಸಾಮ್ರಾಜ್ಯ. ಅಫ್ಘಾನಿಸ್ತಾನದಲ್ಲಿ ಹರಾತ್ ಅನ್ನುವಂಥ ಒಂದು ಸ್ಥಳ ಇದೆ. ಹರಾತ್ ಮತ್ತು ಗಜನಿ ಅನ್ನುವಂಥ ಸ್ಥಳಗಳದಾವೆ. ಆ ಹರಾತ್ ಮತ್ತು ಗಜನಿ ಎಂಬ ಸ್ಥಳಗಳ ಮಧ್ಯದಲ್ಲಿ ಕಂಡು ಬರುವಂತ ಗೋರ್ ಎಂಬ ಪ್ಲೇಸ್ ಇದೆ. ಆ ಉದ್ದೇಶಕ್ಕಾಗಿ ಈ ಮನೆತನವನ್ನ ಗೋರ ಸಾಮ್ರಾಜ್ಯ ಅಂತ ಕರೆದ್ರು. ಯಾಕೆ ಈ ಮನೆತನವನ್ನ ಗೋರ ಸಾಮ್ರಾಜ್ಯ ಅಂತ ಕರೆದ್ರಂದ್ರೆ ಅಫ್ಘಾನಿಸ್ತಾನದಲ್ಲಿ ಹರಾತ್ ಮತ್ತು ಗಜನಿ ಅನ್ನುವಂಥ 2 ಪ್ರದೇಶಗಳದಾವೆ. ಆ 2 ಪ್ರದೇಶಗಳ ಮಧ್ಯದಲ್ಲಿ ಘೋರ್ ಅನ್ನುವಂಥ ಒಂದು ವಿಶೇಷವಾದಂಥ ಒಂದು ಪ್ರದೇಶ ಇದ್ದು ಅಲ್ಲಿಂದ ತಮ್ಮ ಸಾಮ್ರಾಜ್ಯವನ್ನು ಕಟ್ಟಿ ಆಳ್ವಿಕೆ ಮಾಡಿದ್ದರಿಂದ ಈ ಸಾಮ್ರಾಜ್ಯವನ್ನ ಘೋರ ಸಾಮ್ರಾಜ್ಯ ಅಂತ ಹೇಳಿ ಕರೆಯಲಾಯಿತು. ಹಾಗಾದ್ರೆ ಘೋರ ಮನೆತನದ ಸ್ಥಾಪಕ ಯಾರು? ಘೋರ ಸಾಮ್ರಾಜ್ಯದ ಸ್ಥಾಪಕ ಯಾರು ಅಂತಂದ್ರೆ ಅಲ್ಲಾವುದ್ದೀನ್ ಹುಸೇನ್ ಗೋರ್. ಅಲ್ಲಾವುದ್ದೀನ್ ಹುಸೇನ್ ಗೋರ್ ನೋಡಿ, ಅಲ್ಲಾವುದ್ದೀನ್ ಹುಸೇನ್ ಗೋರ್ ಅನ್ನುವಂಥ ವ್ಯಕ್ತಿ ಗೋರ್ ಸಾಮ್ರಾಜ್ಯದ ಸ್ಥಾಪಕ. ಗೋರ್ ಸಾಮ್ರಾಜ್ಯದ ಪ್ರಸಿದ್ಧ ದೊರೆ ಯಾರು ಅಂತಂದ್ರೆ ಮೊಹಮ್ಮದ್ ಗೋರಿ. ಗೋರ್ ಸಾಮ್ರಾಜ್ಯದ ಪ್ರಸಿದ್ಧ ದೊರೆ ಯಾರಂದ್ರೆ ಮೊಹಮ್ಮದ್ ಗೋರಿ. ಹೌದು, ಭಾರತ ದೇಶದ ಮೇಲೆ ದಾಳಿ ಮಾಡಿದಂಥ ಅತ್ಯಂತ ಕ್ರೂರ ಮುಸ್ಲಿಂ ನಾಯಕರಲ್ಲಿ ಮೊಹಮ್ಮದ್ ಗೋರ್ ಕೂಡ ಒಬ್ಬ. ಮೊಹಮ್ಮದ್ ಕಾಸಿಮ್ ಅನ್ನುವಂಥ ವ್ಯಕ್ತಿ ಫಸ್ಟ್ ಅಟ್ಯಾಕ್ ಮಾಡ್ತಾನೆ. ಕಾಸಿಮ್ ಅನ್ನುವಂಥ ವ್ಯಕ್ತಿಯ ನಂತರ ಮೊಹಮ್ಮದ್ ಗಜ್ನಿ 17 ಬಾರಿ ಭಾರತದ ಮೇಲೆ ದಾಳಿಯನ್ನು ಮಾಡಿದ. ಅದಾದ ನಂತರ ಭಾರತದ ಮೇಲೆ ದಂಡೆತ್ತಿ ಬಂದಂತ ಇನ್ನೊಬ್ಬ ವ್ಯಕ್ತಿ ಯಾರಂದ್ರೆ ಮೊಹಮ್ಮದ್ ಗೋರಿ. ಹೌದು, ಮೊಹಮ್ಮದ್ ಗೋರಿ ಭಾರತ ದೇಶದ ಮೇಲೆ ದಂಡೆತ್ತಿ ಬರಲು ಪ್ರಧಾನವಾದ ಕಾರಣ ಏನು ಅಂತಂದ್ರೆ 2 ಕಾರಣಗಳನ್ನು ಮುಂದಿಟ್ಟುಕೊಳ್ತಾನೆ. ಒಂದು, ಭಾರತ ದೇಶದ ಸಂಪತ್ತನ್ನ ಲೂಟಿ ಮಾಡುವಂತ ಉದ್ದೇಶ. ಇನ್ನೊಂದು, ಭಾರತ ದೇಶದಲ್ಲಿ ಮುಸ್ಲಿಂ ಸಾಮ್ರಾಜ್ಯವನ್ನು ಕಟ್ಟುವ ಉದ್ದೇಶ. ನೆನ್ಪಿಡಿ, ಗಜನಿ ಮತ್ತು ಗೋರಿ ದಾಳಿಗಳ ನಡುವಿನ ವ್ಯತ್ಯಾಸ ಏನಂದ್ರೆ ಗಜನಿ ಭಾರತದ ಮೇಲೆ 17 ಬಾರಿ ದಾಳಿಯನ್ನ ಮಾಡಿ ಭಾರತ ಸಂಪತ್ತನ್ನ ಕೊಳ್ಳೆ ಹೊಡೆಯುವ ಪ್ರಯತ್ನವನ್ನು ಮಾಡಿ ಭಾರತದಲ್ಲಿರುವಂತಹ ದೇವಾಲಯಗಳ ನಾಶ ಮಾಡುವಂತ ಪ್ರಯತ್ನ ಮಾಡಿದ. ಆದರೆ ಮೊಹಮ್ಮದ್ ಗೋರಿ ಅನ್ನುವಂಥ ವ್ಯಕ್ತಿ ಭಾರತ ದೇಶದಲ್ಲಿ ಸಂಪತ್ತನ್ನ ಕೊಳ್ಳೆ ಹೊಡೆಯುವುದರ ಜೊತೆಗೆ ನಮ್ಮ ದೇಶದಲ್ಲಿ ಈ ಮುಸ್ಲಿಂ ಸಾಮ್ರಾಜ್ಯವನ್ನು ಕಟ್ಟುವಂತ ಕನಸನ್ನು ಕಟ್ಟಿಕೊಂಡಂತ ವ್ಯಕ್ತಿ ಯಾರಂದ್ರೆ ಮೊಹಮ್ಮದ್ ಗೋರಿ ಅಂತ ಹೇಳಿ ಗುರುತಿಸ್ತೀವಿ. ಸರ್, ಮೊಹಮ್ಮದ್ ಗೋರಿ ಯಾಕೆ ಹಂಗೆ ಭಾರತದ ಮೇಲೆ ದಾಳಿ ಮಾಡಿದ ಅಂತಂದ್ರೆ ಅವನು ಕಥೆ ಕೇಳ್ತಿದ್ದ. ಅವನಿಗೆ ಪ್ರೇರಣೆಯಾಗಿದ್ದ. ಯಾರು ಪ್ರೇರಣೆಯಾಗಿದ್ದಾರೆ ಅಂದ್ರೆ ಮೊಹಮ್ಮದ್ ಗಜ್ನಿ ಪ್ರೇರಣೆಯಾಗಿದ್ದ. ಕೇಳಿ 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 ನಾ ಯಾಕೆ ಭಾರತ ದೇಶದ ಮೇಲೆ ದಾಳಿ ಮಾಡಬಾರದು ಅಂತ ಪ್ರೇರಣೆ ಆಗಿಬಿಟ್ಟಿದ್ದು. ಈಗ ನಾವು ಅಂತೀವಲ್ಲ, ಯಾರೋ ಒಬ್ಬ ಪಕ್ಕದ ಮನೆಯಲ್ಲಿ ಏನೋ ಒಂದು ಸಾಧನೆ ಮಾಡಿದ್ದಾನಂದ್ರೆ ನಾವ್ಯಾಕೆ ಸಾಧನೆ ಮಾಡಬಾರದು? ನಮ್ಮ ಒಬ್ಬ ಸ್ನೇಹಿತ ಇಂಥ ಸಾಧನೆ ಮಾಡಿದ್ದಾನಂದ್ರೆ ನಾವ್ಯಾಕೆ ಸಾಧನೆ ಮಾಡಬಾರದು ಅಂತ ಪ್ರೇರಣೆ ಒಳಗಾಗ್ತೀವಲ್ಲ, ಆ ತರ ಮೊಹಮ್ಮದ್ ಗಜ್ನಿಯ ದಾಳಿಗಳಿಂದ ಪ್ರೇರಣೆಗೊಳಗಾಗಿರುವಂತ ಮೊಹಮ್ಮದ್ ಗೋರಿ ನಾಯಕ್ಕೆ ಭಾರತ ದೇಶದ ಮೇಲೆ ದಂಡೆತ್ತಿ ಬರಬಾರದು ಅಂತೇಳಿ ಭಾರತ ದೇಶದ ಮೇಲೆ ದಾಳಿ ಮಾಡಿದ ವ್ಯಕ್ತಿ ಯಾರಂದ್ರೆ ಮೊಹಮ್ಮದ್ ಗೋರಿ. ಹಾಗಾದ್ರೆ ಭಾರತ ದೇಶದ ಮೇಲೆ ದಂಡೆತ್ತಿ ಬರಬೇಕಾದ್ರೆ ಯಾವ ಕಣಿವೆ ಮಾರ್ಗದ ಮೂಲಕ ಬಂದ? ನಾನು ನಿನ್ನೆ ಹೇಳಿದ್ದೆ ನಿಮಗೆ, ಗಜ್ನಿ ಬಂದಿದ್ದು ಬೋಲಾನ್ ಮತ್ತು ಖೈಬರ್ ಕಣಿವೆ ಮಾರ್ಗದ ಮೂಲಕ. ಗಜ್ನಿ ಬಂದಿದ್ದು ಬೋಲಾನ್ ಮತ್ತು ಖೈಬರ್ ಕಣಿವೆ ಮಾರ್ಗದ ಮೂಲಕ ಎಂಟ್ರಿ ಕೊಟ್ರೆ, ಮೊಹಮ್ಮದ್ ಗೋರಿ ಭಾರತಕ್ಕೆ ಬಂದಿದ್ದು ಯಾವ ಕಣಿವೆ ಮಾರ್ಗದ ಮೂಲಕ ಅಂದ್ರ ಗೋಮಾಲ್. ಕ್ವಶನ್ ಆಗಿದೆ ನೋಡಿ ಇದು. ಗೋಮಾಲ್ ಕಣಿವೆ ಮಾರ್ಗದ ಮೂಲಕ. ಸರ್, ಗೋಮಾಲ್ ಕಣಿವೆ ಮಾರ್ಗ ಕಿದರ ಹೈ? ಜಮ್ಮು ಕಾಶ್ಮೀರ ಮೇ ಹೈ. ಇದು ಕೂಡ ಜಮ್ಮು ಕಾಶ್ಮೀರದಲ್ಲಿ ಕಂಡು ಬರುತ್ತದೆ. ಇಲ್ಲಿ 2 ಸರ್, ಮತ್ತೆ ಯುವಕರ ಮೂಲಕ ಯಾಕೆ ಬರಲ್ಲ ಅಂದ್ರೆ ಮುಚ್ಚೋಗಿದ್ದವು. ಈ ಬೋಲಾನ್ ಮತ್ತು ಖೈಬರ್ ಕಣಿವೆ ಮಾರ್ಗಗಳು ಮುಚ್ಚಿ ಹೋಗಿದ್ದರಿಂದ ಆ 2 ಮುಚ್ಚಿ ಹೋಗಿರುವಂತ ಪ್ರದೇಶಗಳ ಮಧ್ಯದಲ್ಲಿ ಗೋಮಾಲ್ ಕಣಿವೆ ಮಾರ್ಗ ಇದೆ. ಈ ಗೋಮಾಲ್ ಕಣಿವೆ ಮಾರ್ಗದ ಮೂಲಕ ಭಾರತಕ್ಕೆ ಎಂಟ್ರಿ ಕೊಟ್ಟಂತ ವ್ಯಕ್ತಿ ಯಾರಂದ್ರೆ ಮೊಹಮ್ಮದ್ ಗೋರಿ. ಬರ್ಕೊಂಡ್ರಿ? ಯಾವ ಕಣಿವೆ ಮಾರ್ಗದ ಮೂಲಕ ಭಾರತಕ್ಕೆ ಪ್ರವೇಶ ಮಾಡಿದ ಅಂದ್ರ ಗೋಮಾಲ್ ಕಣಿವೆ ಮಾರ್ಗದ ಮೂಲಕ ಭಾರತಕ್ಕೆ ಪ್ರವೇಶ ಮಾಡಿದ. ಹಾಗಾದ್ರೆ ಆತ ಮಾಡಿದ ಪ್ರಥಮ ದಾಳಿ ಯಾವುದು?
1175ರಲ್ಲಿ ಕ್ರಿಸ್ತ ಶಕ 1175ರಲ್ಲಿ ಆತ ಪ್ರಥಮ ಬಾರಿಗೆ ಮಾಡಿದ ದಾಳಿ ಯಾವಂದ್ರ ಪಂಜಾಬದ ಮೇಲೆ ದಾಳಿ ಮಾಡುವಂತ ಪ್ರಯತ್ನ ಇಟ್ಟಿರ್ತಾನೆ. ಬಟ್ ಟಾರ್ಗೆಟ್ ಮಾಡಕ್ಕಾಗಲಿಲ್ಲ. ಪಂಜಾಬವನ್ನ ಬಿಟ್ಟು ಮುಲ್ತಾನ್ ಪ್ರದೇಶದ ಮೇಲೆ ದಾಳಿ ಮಾಡ್ತಾನೆ. ಮುಲ್ತಾನ್ ಪ್ರದೇಶ ಮತ್ತು ಉಚ್ಚ ಅನ್ನುವಂಥ ಪ್ರದೇಶ, ಈ ಮುಲ್ತಾನ್ ಮತ್ತು ಉಚ್ಚ ಅನ್ನುವಂಥ ಪ್ರದೇಶಗಳ ಮೇಲೆ ದಂಡೆತ್ತಿ ಹೋಗಿ ಅಲ್ಲಿರುವಂತಹ ಸಣ್ಣ ಪುಟ್ಟ ಅರಸರನ್ನ ಸೋಲಿಸಿ ಅವರಿಂದ ಕಪ್ಪು ಕಾಣಿಕೆಯನ್ನು ವಶಪಡಿಸಿಕೊಂಡನು. ಅವನಿಗೆ ಪ್ರೇರಣೆ ಆಯ್ತು, ನಾನು ಭಾರತ ದೇಶದ ಮೇಲೆ ದಾಳಿಯನ್ನ ಮಾಡುವಂತ ಕನಸು ಎಷ್ಟು ಜಲ್ದಿ ಈಡೇರಿತಲ್ಲ, ಎಷ್ಟು ಖುಷಿ ಆಯಿತು, ಆನಂದ ಆಯಿತು ಅಂತ ಬಿದ್ದು ಅದ್ದಾಡಿ ಖುಷಿ ಪಟ್ಟು ಬಿಟ್ಟು ಮುಲ್ತಾನ್ ಮತ್ತು ಉಚ್ಚ ಅನ್ನುವಂಥ ಪ್ರದೇಶಗಳ ಮೇಲೆ ದಂಡೆತ್ತಿ ಬಂದ. ಇದಾದ ನಂತರ ಅವನಿಗೆ ಯಾರು ಹೇಳಿದ್ರು, ಇಲ್ಲ ಸಣ್ಣ ಪುಟ್ಟ ಅರಸರದರಲ್ಲಿ ಅಲ್ಲಿ ರಜಪೂತ್ ಅರಸರದರೆ, ರಜಪೂತರ ಮೇಲೆ ದಂಡೆತ್ತಿ ಹೋಗಂದಾಗ ಆಯ್ತ್ರಿ ಅಣ್ಣ ಅಂತೇಳಿ ಮೊಹಮ್ಮದ್ ಗೋರಿ ಏನು ಮಾಡಿದ ಅಂತಂದ್ರೆ 1178ರಲ್ಲಿ ಕ್ರಿಸ್ತ ಶಕ 1178ರಲ್ಲಿ ಸೋಲಂಕಿ ಅರಸನಾದ ಎರಡನೇ ಭೀಮದೇವನ ಮೇಲೆ ದಂಡೆತ್ತಿ ಹೋಗ್ತಾನೆ. ಎರಡನೇ ಭೀಮದೇವ, ಆ ಸೋಲಂಕಿ ಅರಸನಾಗಿರುವಂತ ಎರಡನೇ ಭೀಮದೇವನ ಮೇಲೆ ದಂಡೆತ್ತಿ ಹೋದಂತ ಸಮಯದಲ್ಲಿ ಎರಡನೇ ಭೀಮದೇವ ಹೇಳಿದ, ನನ್ನ ಕಡೆ ವಿಶೇಷವಾದ ಅಸ್ತ್ರಗಳದಾವೆ, ನನ್ನ ಕಡೆ ವಿಶೇಷವಾದ ಸೈನ್ಯ ಇದೆ, ದಯವಿಟ್ಟು ಬಿಟ್ಟು ಹೋಗು ಅಂದ್ರೆ ಕೇಳಂಗಿಲ್ಲ ಮೊಹಮ್ಮದ್ ಗೋರಿ. ಬೇಕಾದಿರ್ಲಕ್ರಿ ನಾ ದಾಳಿ ಮಾಡವನೇ ಅಂದ. ಎರಡನೇ ಭೀಮದೇವನ ಹೆಂಡತಿಯಾಗಿರುವಂತ ನಾಯಕಿ ದೇವಿ ಎಂಟ್ರಿ ಕೊಟ್ಲು. ಕ್ವಶನ್ ಆಗಿದೆ ನೋಡಿದು, ನಾಯಕಿ ದೇವಿ. ಆ ಎರಡನೇ ಭೀಮದೇವನ ಹೆಂಡತಿಯಾಗಿರುವಂತ ನಾಯಕಿ ದೇವಿ ಮತ್ತು ಎರಡನೇ ಭೀಮದೇವ ಇಬ್ಬರು ಸೇರಿ ಯಾವ ಕದನ ಅಂದ್ರ ಗದರಘಟ್ಟ ಕದನ. ಆ ಎರಡನೇ ಭೀಮದೇವ ಮತ್ತು ನಾಯಕಿ ದೇವಿ ಇಬ್ಬರು ಸೇರಿ ಗದರಘಟ್ಟ ಕದನದಲ್ಲಿ ಹೊಡೆದ್ರೆ ಹೆಡ್ಡಿಕಿನ ಚಂದ ಮುರಂಗ ಬೆದ್ದು ಅದ್ಯಾಡ್ ಅಳ್ತದ ಕಟ್ಟ್ಯಾಗ. ಯವ್ವೋ ಯಾಕರ ಬಂದೆ ಭಾರತ ದೇಶದ ಮೇಲೆ, ಇವ್ರು ಹಿಂಗ್ ಹೊಡಿತಾರಂದ್ರೆ ನಾ ಬರ್ತಿರಲ್ಲ ಅಂತೇಳಿ 1178ರಲ್ಲಿ ಸೋಲಂಕಿ ಅರಸನಾಗಿರುವ ಎರಡನೇ ಭೀಮದೇವ ಮತ್ತು ಎರಡನೇ ಭೀಮದೇವನ ಹೆಂಡತಿಯಾಗಿರುವಂತ ನಾಯಕಿ ದೇವಿಯ ಕೈಯಲ್ಲಿ ಸೋತು ಸುಣ್ಣಾಗಿ ಗದರಘಟ್ಟ ಕದನದಲ್ಲಿ ಸೋಲನ್ನ ಕಂಡು ಭಾರತವನ್ನು ಬಿಟ್ಟು ಹೋಗುವಂತ ಪ್ರಯತ್ನವನ್ನು ಮಾಡ್ತಾನೆ. ಎಂಥ ಯುದ್ಧಪ್ಪ ಇದು, ಇಂಥ ಯುದ್ಧದಾಗ ಹೆಣ್ಮಕ್ಳ ಕೈಯ ಸೋತ್ನಲ್ಲಿ ಓಮಾರೆ ಅಂದ. ನನ್ನಂತ ಹಣೆ ಬರ ಜೀವನದಾಗ ಹೆಣ್ಣು ಮಕ್ಕಳ ಕೈಯಲ್ಲಿ ಸೋಲನ್ನ ಹಿಂದೊಮ್ಮೆ ಬಂದಿದ್ದವ ಪುಡಾರಿ ಅಲೆಕ್ಸಾಂಡರ್, ಜಗತ್ತನ್ನ ಗೆಲ್ತೀನಂತ ವಿಚಾರ ಮಾಡಿದ್ದವ. ಅವ್ರ ಗುರುವಾಗಿರುವಂತ ಅರಿಸ್ಟಾಟಲ್ಗೆ ಹೇಳಿದ್ದ, ಗುರುವೇ ಜಗತ್ತು ಗೆಲ್ಲಬೇಕತ್ ಮಾಡೀನಿ ಅಂತ. ಗೆಲ್ಲಿ ಬೇಡ ನಂಗಿಲ್ಲ ಅಂತ. ಇಲ್ಲ ಗುರುವೇ ಭಾರತದ ಮೇಲೆ ದಾಳಿ ಮಾಡಬೇಕತ್ ಮಾಡೀನಿ ಅಂತ. ಬೇಡಪ್ಪ, ಭಾರತದ ಮೇಲೆ ದಾಳಿ ಮಾಡಿದ್ರೆ ಅದು ಸಾಮಾನ್ಯ ರಾಷ್ಟ್ರ ಅಲ್ಲ, ಆ ದೇಶದ ಮೇಲೆ ದಾಳಿ ಮಾಡಿದ್ರೆ ನೀವು ವಾಪಸ್ ಬರಂಗಿಲ್ಲ. ಇಲ್ಲ ನಾ ದಾಳಿ ಮಾಡೋ ಬ್ಯಾಡ ಅಂತಂದು. ನನ್ನ ಕತ್ತಿಯ ಮೇಲೆ ನಂಬಿಕೆ ಇಲ್ಲವೇ ಅಂತ. ಬ್ಯಾಡ ಅಂತ ಹೇಳ್ತೀನಿ, ಕತ್ತಿ ಮೇಲೆ ನಂಬಿಕೆ ಇಲ್ಲ, ಕುದುರೆ ಮೇಲೆ ನಂಬಿಕೆ ಇಲ್ಲ, ಖಡ್ಗದ ಮೇಲೆ ಹೋಗು, ಹೊಡ್ಸ್ಕೊಂಬ ಹೋಗು. ಭಾರತಕ್ಕೆ ಬಂದ. ಅಂಬಿ ಅನ್ನುವಂಥ ಒಬ್ಬ ವ್ಯಕ್ತಿ ವೆಲ್ಕಮ್ ಮಾಡಿಕೊಂಡ. ಅಲ್ಲಿ ಜೀಲಂ ಕಾಳಗ ನಡೀತು. ಮುಂದೆ ಪೌರಸ್ಸ ರಾಣಿ ಕೃಪಾ ಹೆಂಗ್ ಸೋಲಿಸ್ತಾಳೆ, ಹಂಗ ರಾಣಿ ಕೃಪಾಳಿಂದ ಸೋಲನ್ನು ಉಂಡಿರ್ತಕ್ಕಂಥ ಅಲೆಕ್ಸಾಂಡರ್ ಹೆಂಗ ಭಾರತವನ್ನು ಬಿಟ್ಟು ಹೋದ್ನೋ, ಹಂಗ ನಮ್ಮ ದೇಶದಲ್ಲಿ ಒಬ್ಬ ಮಹಿಳೆ ನಾಯಕಿ ದೇವಿ, ಭಾರತ ದೇಶದಲ್ಲಿ ಹೆಣ್ಣು ಮಕ್ಕಳನ್ನು ನಾವು ದೇವತೆಗಳ ರೂಪದಲ್ಲಿ ಪೂಜೆ ಮಾಡುತ್ತೇವೆ. ಒಬ್ಬ ಹೆಣ್ಣು ಮಗಳು ಮನಸ್ಸು ಮಾಡಿದರೆ ಹಿಂಗಾಯ್ತು ಪರಿಸ್ಥಿತಿ. 1178ರಲ್ಲಿ ಸೋಲಂಕಿ ಅರಸನಾದ ಎರಡನೇ ಭೀಮದೇವನ ಮಡದೆ ಆ ನಾಯಕಿ ದೇವಿ ಗದರಘಟ್ಟ ಕದನದಲ್ಲಿ ಯಾರನ್ನ ಸೋಲಿಸಿದಳು ಅಂತಂದ್ರೆ ಮೊಹಮ್ಮದ್ ಗೋರಿಯನ್ನ ಸೋಲಿಸಿದಳು. ಅವ ಮೊಹಮ್ಮದ್ ಗೋರಿ ಏನು ವಿಚಾರ ಮಾಡಿದ ಅಂದ್ರೆ, ನಾ ಭಾರತ ಬಿಟ್ಟು ಹೋಗಬಾರದು, ಭಾರತ ಬಿಟ್ಟು ಹೋಗದೆ ಭಾರತ ದೇಶದಲ್ಲಿ ಪಂಜಾಬಕ್ಕೆ ನಾ ಯಾಕೆ ಹೋಗಬಾರದು. ಫಸ್ಟ್ ನಾ ಸ್ಕೆಚ್ ಹಾಕಿದ್ದೆ ಪಂಜಾಬ್ ಪ್ರದೇಶದ ಮೇಲೆ ಯಾಕೆ ಹೋಗಬಾರದು ಅಂತೇಳಿ ಪಂಜಾಬದ ಕಡೆ ಮುಖ ಮಾಡ್ತಾನೆ. ಪಂಜಾಬದ ಕಡೆ ಮುಖ ಮಾಡಿದಾಗ ಗಜ್ನಿಯ ಒಬ್ಬ ಪ್ರತಿನಿಧಿ ಇದ್ದ, ಮಲಿಕ್ ಕುಸ್ರು ಅನ್ನುವಂಥ ವ್ಯಕ್ತಿ. ಆ ಮಲಿಕ್ ಕುಸ್ರು ಅನ್ನುವಂಥ ವ್ಯಕ್ತಿ ಆ ಗಜ್ನಿಯ ಪ್ರತಿನಿಧಿ ಇದ್ದ. ಅವ ಅಂದ, ಈ ಕಡೆ ಯಾಕಪ್ಪ ನಾವು ಕ್ಯಾಬ ಇಲ್ಲಾಕ ಬ್ಯಾಡ ಹೋಗೋಮಾರಿ ನಿನ್ನ ದೇಶಕ್ಕೆ, ನಾ ಸುಮ್ಮ ಸಾಮ್ರಾಜ್ಯ ಕಟ್ಕೊಂಡು ಕಟ್ಕೊಂಡು ಸುಮ್ಮ ಅದೀನಿ, ಇಲ್ಲ ಯಾಕೆ ಬರುತ್ತೆ ಅಂತ. ಇಲ್ಲ ನಾ ಬರವಣೆ ಅಂದಾಗ ಆ ಪಂಜಾಬದ ಪ್ರತಿನಿಧಿಯಾಗಿರುವಂತ ಮಲಿಕ್ ಕುಸ್ರು ಆ ಮಲಿಕ್ ಕುಸ್ರುನ ಕೈಯಲ್ಲಿ 1182ರಲ್ಲಿ ಸೋಲನ್ನು ಒಪ್ಪಿಕೊಂಡನು. ಆತ ಮಾಡಿದ ಮೂರನೇ ದಾಳಿ, ಒಂದನೇ ದಾಳಿಯಲ್ಲಿ ಸಕ್ಸಸ್ ಆದ, ಎರಡನೇ ದಾಳಿಯಲ್ಲಿ ಫೇಲ್ಯೂರ್ ಆದ, ಮೂರನೇ ದಾಳಿಯಾಗಿರುವಂಥ ಪಂಜಾಬದ ಮೇಲೆ ದಂಡೆತ್ತಿ ಹೋದಾಗ ಪಂಜಾಬದ ಪ್ರತಿನಿಧಿಯಾಗಿರುವಂಥ ಮಲಿಕ್ ಕುಸ್ರು ಅನ್ನುವಂಥ ವ್ಯಕ್ತಿ ಹಿಂಗೆ ಉಳ್ಳಾಡಿಸಿ ಹೊಡಿತಾನೆ ಮೊಹಮ್ಮದ್ ಗೋರಿಗೆ.
ಅವಾಗಂದ ನಮ್ಮವರೇ ನಮ್ಗೆ ಹೊಡ್ಲಿಕ್ಕತ್ತಿರ್ಲಿಲ್ಲ ಅಂದ. ಮತ್ತೆ ಯಾಕಲೇ ಸಾಮ್ರಾಜ್ಯ ನಮ್ಮ ಪ್ರದೇಶಕ್ಕೆ ಯಾಕೆ ಬಂದಿನ, ಸುಮ್ ಸಾಮ್ರಾಜ್ಯ ಕಟ್ಕೊಂಡು ಸಣ್ಣ ಪುಟ್ಟ ಆಳ್ವಿಕೆ ಮಾಡಕತ್ತೀನಿ, ಅಸತ್ ಬ್ಯಾಸತ್ ಮಲ್ಲ ಇವತ್ತು ಸತ್ ನಾಯ್ಕ ಒಳ್ಳೆ ಬಿತ್ತಂದ, ನೀ ಯಾಕೆ ಬಂದಿ ಇಲ್ಲಿ ಅಂತವ ಮಲ್ಲಿ ಕುಸ್ರು. ಸುಮ್ ಸಾಮ್ರಾಜ್ಯ ಕಟ್ಕೊಂಡು ಆಳ್ವಿಕೆ ಮಾಡಕತ್ತೀನಿ, ಇಲ್ಲಿ ಯಾಕೆ ಬಂದಿ, ನಿಮ್ಮ ದೇಶಕ್ಕೆ ಹೋಗು ಅಂತ. ಅವಾಗ ಅವ ಏನು ವಿಚಾರ ಮಾಡಿದ ಮೊಹಮ್ಮದ್ ಗೋರಿ ಅಂದ್ರ, ಹೆಣ್ಮಕ್ಳು ಹೊಡಿತಾರ, ನಮ್ಮವರು ನಮ್ಗೆ ಹೊಡ್ಲಿಕ್ಕತ್ತಾರ, ನಂದಂಥ ಪರಿಸ್ಥಿತಿ ಅಂತ ನೋಡಿ ಅವನ ಧೈರ್ಯ ಅಂತದು. ಅದೇ ಸಮಯದಲ್ಲಿ ಭಾರತ ಬಿಟ್ಟು ಹೋಗ್ಬೇಕಂತ ವಿಚಾರ ಮಾಡುವ ಸಮಯದಲ್ಲಿ ಕೆಲವು ಸೈನಿಕರು ಹೇಳಿದರು, ಅಣ್ಣ ಹೋಗೋದು ಬೇಡ, ಇಲ್ಲಿ ಯಾವುದೋ ಒಂದು ಅಜ್ಮೀರ್ ಸಾಮ್ರಾಜ್ಯ ಅಂತ, ಅಜ್ಮೀರದಲ್ಲಿ 3ನೇ ಪೃಥ್ವಿರಾಜ್ ಚವಾಣ್ ಅಧಿಕಾರಕ್ಕೆ ಬಂದನಂತ, ಅವನ ಮ್ಯಾಗ ಯಾಕೆ ದಾಳಿ ಮಾಡಬಾರದು ಅಂದಾಗ ಹೌದಾ ಅಂದ. ಮತ್ತೆ ಆಯ್ತು ದಾಳಿ ಮಾಡ ಬಿಡಮ್ಮ ಅಂತೇಳಿ ಇಲ್ಲೆಲ್ಲ ಈ ಕಣಿವೆ ಮಾರ್ಗಗಳಲ್ಲಿ ಅಲ್ಲೇ ಹಣ್ಣು ಪಣ್ಣು ತಿಂದು ಅಲ್ಲಿರುವಂಥ ಗಿಡ ಗಂಟೆಗಳಲ್ಲಿ ಬದುಕಿ ಮತ್ತೆ ದಾಳಿ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾನೆ. ಯಾವ ವರ್ಷ ಅಂದರೆ 1191ರಲ್ಲಿ. ನೆನಪಿಡಿ, ಆತನ 4ನೇ ಕದನ ಇದು. 1191ರಲ್ಲಿ ಥರೈನ್ ಕದನ ಅಂತ ಕರೀತಾರೆ. ಥರೈನ್, ನಮ್ಮ ಭಾರತ ದೇಶದಲ್ಲಿ 3 ಥರೈನ್ ಕದನಗಳು ನಡೀತವೆ. 1191ರಲ್ಲಿ 1ನೇ ಥರೈನ್, ಫಸ್ಟ್ ಥರೈನ್ ಕದನ ಅಂತ ಕರಿತೀವಿ ಇದನ್ನು. ಪ್ರಥಮ ಥರೈನ್ ಕದನ. ಈ ಪ್ರಥಮ ಥರೈನ್ ಕದನ ಯಾರ್ಯಾರ ಮಧ್ಯೆ ನಡೀತು ಅಂತಂದ್ರೆ, ಪ್ರಥಮ ಥರೈನ್ ಕದನ ಯಾರ್ಯಾರ ಮಧ್ಯೆ ನಡೀತು, ವಿಶೇಷವಾಗಿ ಮೊಹಮ್ಮದ್ ಗೋರಿ ವರ್ಸಸ್ 3ನೇ ಪೃಥ್ವಿರಾಜ್ ಚವಾಣ್, 3ನೇ ಪೃಥ್ವಿರಾಜ್ ಚವಾಣ್. ನೋಡಿ, ರಜಪೂತ ಆಗತಾನೆ, ಯಂಗೆಸ್ಟ್ ಅವನು ಆಗತಾನೆ, ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾನೆ 3ನೇ ಪೃಥ್ವಿರಾಜ್ ಚವಾಣ್. ಮೊಹಮ್ಮದ್ ಗೋರಿಗಂದ ಬ್ಯಾಡಲೇ ಅಂದ, ಇಲ್ರಿ ನಾವು ಯುದ್ಧ ಮಾಡೋರೆ ಅಂತ ಬಂದೇ ಬಿಡು ಅಂತೇಳಿ 3ನೇ ಪೃಥ್ವಿರಾಜ್ ಚವಾಣನ ಕಡೆ 2 ಪ್ರಬಲವಾಗಿರುವಂತ ಮಂತ್ರಿಗಳಿದ್ರು. ಆ 2 ಪ್ರಬಲವಾದಂಥ ಮಂತ್ರಿಗಳು ಯಾರಂದ್ರೆ, ಒಬ್ಬ ಖಂಡೇರಾವ್ ಅನ್ನುವಂಥ ವ್ಯಕ್ತಿ, ಖಂಡೇರಾವ್. ಇನ್ನೊಬ್ಬ ಯಾರಂದ್ರ ಗೋವಿಂದರಾವ್ ಅನ್ನುವಂಥ ವ್ಯಕ್ತಿ, ಗೋವಿಂದರಾವ್. ವೆರಿ ಇಂಪಾರ್ಟೆಂಟ್. 2 ಪ್ರಧಾನವಾಗಿರುವಂಥ ದಂಡನಾಯಕರು, ಒಬ್ಬ ಸಹೋದರ, ಇನ್ನೊಬ್ಬ ದಂಡನಾಯಕ. ಗೋವಿಂದರಾವ್ ಮತ್ತು ಖಂಡೇರಾವ್ ಅನ್ನುವಂಥ 2 ಪ್ರಬಲವಾದಂಥ ದಂಡನಾಯಕರ ಬೆಂಬಲವನ್ನು ಪಡಿಸಿಕೊಂಡು, ಅವರ ಶಕ್ತಿಯನ್ನು ಪಡಿಸಿಕೊಂಡು ಪೃಥ್ವಿರಾಜ್ ಚವಾಣನಿಂದ ಮೊಹಮ್ಮದ್ ಗೋರಿ ಹೆಂಗ ಸೋತ ಅಂದ್ರೆ, ಯುದ್ಧ ಭೂಮಿಯಲ್ಲಿ ಕತ್ತರಿಸ್ಕೊಂಡು ಬಿದ್ದು ಸೋತು ಶರಣಾಗತಿಯಾಗಿ ಮೊಹಮ್ಮದ್ ಗೋರಿ ಬಂದು ಅವನಿಗೆ ನೆಲಕಚ್ಚಿ ತಪ್ಪಾಗಿದೆ ಅಂದ. ಭಾರತ ದೇಶದ ರಜಪೂತ ದೊರೆಗಳ ಇನ್ನೊಂದು ವಿಶೇಷ ಏನಂದ್ರೆ, ಸೋತು ಶರಣಾಗತಿಯಾಗಿರುವಂಥ ವ್ಯಕ್ತಿಗಳನ್ನ ಕ್ಷಮಿಸುವ ಗುಣ ಇತ್ತು. ಹೋಗು, ಬರಬೇಡ, ಇನ್ನೊಮ್ಮೆ ಈ ಪ್ರದೇಶಕ್ಕೆ ಬರಬೇಡ ಅಂತೇಳಿ ನೀರು ಕುಡಿಸಿ ಅವನ್ ತೆಲಿಮ್ಯಾಗ ಕೈ ಇಟ್ಟು, ನೋಡಪ್ಪ ತಮ್ಮ ಸಣ್ಣವದಿ ಈ ಸಾಮ್ರಾಜ್ಯದ ಮೇಲೆ ಇನ್ನೊಮ್ಮೆ ಹುಚ್ಚುಚ್ಚಾರ ಬಂದು ಹೊಡಿತೀನಿ ಅಂತ. ಆಯ್ತು ರೀ, ನಾನು ತಪ್ಪಿಸ್ಕೊಂಡು ಹೋದ. ಮೊಹಮ್ಮದ್ ಗೋರಿ ಭಾರತ ದೇಶವನ್ನು ಬಿಟ್ಟು ಹೋಗಲಿಲ್ಲ. ನೋಡ್ರಿ ಎಷ್ಟು ಆತನಲ್ಲಿ ಮತ್ತೆ ಸೈನಿಕರಂದ್ರು, ಅಣ್ಣ ಇನ್ನೊಮ್ಮೆ ಯಾಕೆ ದಾಳಿ ಮಾಡಬಾರದು ಅಂತಂದ್ರು. ಬಿಡ್ರಿ ಒಲೆ, ಏನು ಸಾಯ ಹೊಡಿಬೇಕತ್ ಮಾಡ್ರಿ ಏನಂತ. ಹೀಗೆ ಸತ್ತ ಹೋಗ್ತಿದ್ದವ, ಖಡ್ಗನೆ ಎತ್ತಿದ್ದ ಮ್ಯಾಗ, ಇನ್ನು ಉಳ್ದೇನಂದ್ರೆ ಚಲೋ ಅಂತ. ಇಲ್ಲ ಇನ್ನೊಂದ್ಸರಿ ದಾಳಿ ಮಾಡೇ ಬಿಡೋದಂತ. ಆಯ್ತು ಮತ್ತೊಮ್ಮೆ ದಾಳಿ ಮಾಡಮ್ಮಂತೇಳಿ 1192ರಲ್ಲಿ ಎಷ್ಟನೇ ಕದನ ಅಂತಂದ್ರೆ, 2ನೇ ಥರೈನ್ ಕದನ. ವೆರಿ ಇಂಪಾರ್ಟೆಂಟ್. 1192ರಲ್ಲಿ 2ನೇ ಥರೈನ್ ಕದನ. ಮತ್ತೆ ಪೃಥ್ವಿರಾಜ್ ಚವಾಣ ಗೊತ್ತಾಯ್ತು, ಇಲ್ಲ ಮತ್ತೆ ಬರ್ತಾ ಇದ್ದಾನೆ ಮೊಹಮ್ಮದ್ ಗೋರಿ, ಬರ್ಲಿ ಸಾರಿ ಹೊಡೆದ ಬಿಡಮ್ಮ ಅಂತ. ಹಾಗಾದ್ರೆ 1192ರಲ್ಲಿ ಮೊಹಮ್ಮದ್ ಗೋರಿ ತನ್ನ ಅಪಾರ ಪ್ರಮಾಣದ ಸೈನ್ಯ ಶಕ್ತಿಯನ್ನು ಜಾಸ್ತಿ ಮಾಡ್ಕೊತಾನೆ, ಯುದ್ಧ ಕೌಶಲ್ಯವನ್ನು ಹೆಚ್ಚಿಸ್ಕೊತಾನೆ, ರಜಪೂತ ಸೈನ್ಯದಲ್ಲಿರುವಂತಹ ವಿಶೇಷತೆಗಳನ್ನು ಅಧ್ಯಯನ ಮಾಡ್ತಾನೆ, ಆ ಸೈನ್ಯವನ್ನು ಹೆಂಗ್ ಸೋಲಿಸಬೇಕು ಅಂತೇಳಿ ಡಿಸ್ಕಸ್ ಮಾಡ್ತಾನೆ. 1192ರಲ್ಲಿ ಅದೇ ಥರೈನ್ ಅನ್ನುವಂಥ ಪ್ರದೇಶದಲ್ಲಿ ಮತ್ತೆ ಮೊಹಮ್ಮದ್ ಗೋರಿ ಮತ್ತು ಪೃಥ್ವಿರಾಜ್ ಚವಾಣನ ಮಧ್ಯೆ ಯುದ್ಧ ನಡೀತಾ ಸ್ನೇಹಿತರೆ. ಆದರೆ ಪೃಥ್ವಿರಾಜ್ ಚವಾಣ ಈ ಬಾರಿ ಏನ್ ತಪ್ಪು ಮಾಡ್ತಾನಂದ್ರೆ, ತನ್ನ ದಂಡ ನಾಯಕರನ್ನ ಕರ್ಕೊಂಡು ಹೋಗಂಗಿಲ್ಲ. ಕೆಲವು ಇತಿಹಾಸಕಾರ ಹೇಳ್ತಾರೆ, ಆ ಖಂಡೇರಾವ್ ಮತ್ತು ಗೋವಿಂದರಾವ್ ಅನ್ನುವಂಥ 2 ಪ್ರಬಲವಾಗಿರುವಂಥ ನಾಯಕರು ಈ ಯುದ್ಧದಲ್ಲಿ ಪಾಲ್ಗೊಳ್ಳಿಲ್ಲ. ಯುದ್ಧದಲ್ಲಿ ಪಾಲ್ಗೊಳ್ಳದೇ ಇರುವ ಸಲುವಾಗಿ 3ನೇ ಪೃಥ್ವಿರಾಜ್ ಚವಾಣ್ ಯುದ್ಧ ಭೂಮಿಯಲ್ಲಿ ಸೋತು ಶರಣಾಗತಿಯಾಗುವ ಸಮಯದಲ್ಲಿ ನೋಡಿ ಸೋಲ್ತಾನೆ. ಯುದ್ಧ ಭೂಮಿಯಲ್ಲಿ ಆ ಆನೆ ಮೇಲಿಂದ ಕೆಳಗೆ ಬಿದ್ದು ಬಿಡ್ತಾನೆ. ಆನೆ ಮೇಲಿಂದ ಕೆಳಗೆ ಬಿದ್ದಂತ ಸಮಯದಲ್ಲಿ ಮೊಹಮ್ಮದ್ ಗೋರಿ ತನ್ನ ಹರಿತವಾದ ಕತ್ತಿಯನ್ನು ತೆಗೆದುಕೊಂಡು ಹೋಗಿ ಪೃಥ್ವಿರಾಜ್ ಚವಾಣನ ರುಂಡವನ್ನು ಕತ್ತರಿಸಿ ಬಿಡ್ತಾನೆ. ನೋಡಿ, 3ನೇ ಪೃಥ್ವಿರಾಜ್ ಚವಾಣ ಫಸ್ಟ್ ಕ್ಷಮಿಸಿದ್ದ, ಇವ ಕ್ಷಮಿಸಲೇ ಇಲ್ಲ. ನಾನು ಯುದ್ಧ ಭೂಮಿಯಲ್ಲಿ ಗೆದ್ದೆ ಅಂತ ಹೇಳಿ ಬಹುತೇಕ ಪ್ರದೇಶಗಳನ್ನು ವಶಪಡಿಸಿಕೊಳ್ತಾನೆ. ಯಾಕಂದ್ರೆ ಸತತ ಸೋಲುಗಳಿಂದ ಕಂಗಟ್ಟಿರ್ತಕ್ಕಂಥ ಮೊಹಮ್ಮದ್ ಗೋರಿ ಈ ಪೃಥ್ವಿರಾಜ್ ಚವಾಣನನ್ನು ಸೋಲಿಸಿ ತನ್ನ ಹರಿತವಾದ ಕತ್ತಿಯನ್ನು ತೆಗೆದುಕೊಂಡು ಆತನ ರುಂಡ ಕತ್ತರಿಸ್ತಾನೆ. ಅದೇ ಸಮಯದಲ್ಲಿ ರಜಪೂತ ಅರಸರು ಸಿಟ್ಟಿಗೆ ಬಂದರು. ಏನು ರೇ ಮೊಹಮ್ಮದ್ ಗೋರಿ, ಏನ್ ಮಾಡ್ಲಾಕತ್ತೀನಿ, ಫಸ್ಟ್ 1ನೇ ಥರೈನ್ ಕದನದಲ್ಲಿ ಕ್ಷಮಿಸಲಿಲ್ಲ,
ಈ ಸಾರಿ ಕ್ಷಮಿಸ್ಬೇಕು. ಇಲ್ರಿ ಅಣ್ಣ ನಾ ಕ್ಷಮಿಸಂಗಿಲ್ರಿ, ನಾವು ಮೊದಲೇ ಸೋತಿವ್ರಿ, ಸೋತು ಸುಣ್ಣಾಗಿವ್ರಿ ಅಂತ. ಆಯ್ತು ಬಾ ಅಂತಂದಾಗ 1193ರಲ್ಲಿ ಚಂದೇರಿ ಕಾಳಗ ಅಂತ ಕರೀತಾರೆ. ಚಂದೇರಿ ಕಾಳಗ. ಆ ಚಂದೇರಿ ಕಾಳಗದ ಚಂದೇರಿ ಅರಸ ಯಾರಾಗಿದ್ರು ಅಂದ್ರ ರಾಜ ಜಯಚಂದ್ರ. ಆ ಚಂದೇರಿ ಅರಸನಾಗಿರುವಂತ ರಾಜ ಜಯಚಂದ್ರನ ಮೇಲೆ ದಂಡೆತ್ತಿ ಹೋದ. ರಾಜ ಜಯಚಂದ್ರನು ಕೂಡ ಮೋಸ ಆಗ್ತದೆ, ಸೈನಿಕರು ಮೋಸ ಮಾಡ್ತಾರೆ, ಎಷ್ಟೋ ಸೈನಿಕರು ಯುದ್ಧ ಭೂಮಿ ಬಿಟ್ಟು ಹೋಗ್ತಾರೆ. ಇಲ್ಲ ಸಲ್ಲದ ಆರೋಪಗಳಿಂದ ರಾಜ ಜಯಚಂದ್ರ ಕೂಡ ಯುದ್ಧ ಭೂಮಿಯಲ್ಲಿ ಸೋಲ್ತಾನೆ. ಹೀಗೆ ಪೃಥ್ವಿರಾಜ್ ಚೌಹಾಣ ಭಾರತ ದೇಶದ ಇತಿಹಾಸದಲ್ಲಿ ಯಾವ ತರ ಸೋಲನ್ನು ಅನುಭವಿಸಿದನೋ ಅದೇ ತರ ಜಯಚಂದ್ರನ್ ಕೂಡ ಸೋಲನ್ನು ಅನುಭವಿಸ್ತಾನೆ. ಹೀಗೆ ಮೊಹಮ್ಮದ್ ಗೋರಿ ಒಂದು ದಾಳಿ ಇನ್ನೊಂದು ದಾಳಿ ದಾಳಿಗಳಿಂದ ಗೆಲ್ತಾ ಪಂಜಾಬ್ ಪ್ರದೇಶವನ್ನ ಮುಲ್ತಾನ್ ಪ್ರದೇಶವನ್ನ ಕಾಬೂಲ್ ಪ್ರದೇಶವನ್ನ ಉತ್ತರ ಭಾರತದ ಬಹುತೇಕ ಪ್ರದೇಶಗಳನ್ನು ಗೆದ್ದಂತ ವ್ಯಕ್ತಿ ಮೊಹಮ್ಮದ್ ಗೋರಿ ತನ್ನ ದಂಡ ನಾಯಕರಾಗಿರುವಂತ ಕುತುಬುದ್ದೀನ್ ಐಬಕ್, ಇಖ್ತಿಯಾರುದ್ದೀನ್ ಬಕ್ತಿಯಾರ್ ಖಿಲ್ಜಿ ಅನ್ನುವಂಥ ದಂಡ ನಾಯಕರನ್ನು ಬೆಳೆಸ್ತಾನೆ. ಆ ಇಖ್ತಿಯಾರುದ್ದೀನ್ ಬಕ್ತಿಯಾರ್ ಖಿಲ್ಜಿ ದೊಡ್ಡ ಮಹಾನ್ ಕುತಂತ್ರಿ ಅವ. ಇಖ್ತಿಯಾರುದ್ದೀನ್ ಬಕ್ತಿಯಾರ್ ಖಿಲ್ಜಿ ಅನ್ನುವಂಥ ವ್ಯಕ್ತಿ 1206ರಲ್ಲಿ ಭಾರತ ದೇಶದ ಪ್ರಸಿದ್ಧವಾಗಿರುವಂಥ ವಿಶ್ವವಿದ್ಯಾಲಯ, ನಮ್ಮ ಭಾರತ ದೇಶದ ಅತ್ಯಂತ ಪ್ರಸಿದ್ಧವಾಗಿರುವಂಥ ವಿಶ್ವವಿದ್ಯಾಲಯ ನಳಂದ ವಿಶ್ವವಿದ್ಯಾಲಯವನ್ನು ಸುಟ್ಟಂತ ವ್ಯಕ್ತಿ. ಭಾರತದ ಭವ್ಯ ಪರಂಪರೆಗೆ ಸಾಕ್ಷಿಯಾಗಿರುವಂತಹ ಒಂದು ವಿಶ್ವವಿದ್ಯಾಲಯ ಇದು. ಗುಪ್ತ ಸಾಮ್ರಾಜ್ಯದ ಕುಮಾರಗುಪ್ತನಿಂದ ಸ್ಥಾಪನೆಯಾಗಿರುವಂತಹ ಒಂದು ಪ್ರಸಿದ್ಧವಾಗಿರುವಂತಹ ವಿಶ್ವವಿದ್ಯಾಲಯ ಎಂದರೆ ನಳಂದ ವಿಶ್ವವಿದ್ಯಾಲಯ. ಈ ಕುಮಾರಗುಪ್ತನ ಕಾಲದಲ್ಲಿ ಸ್ಥಾಪನೆಯಾಗಿರುವಂತಹ ನಳಂದ ವಿಶ್ವವಿದ್ಯಾಲಯವನ್ನು ಪೋಷಣೆ ಮಾಡಿದಂತ ವ್ಯಕ್ತಿ ಉತ್ತರ ಪತೇಶ್ವರ ಎನಿಸಿಕೊಂಡಂತ ಹರ್ಷವರ್ಧನ ಈ ಒಂದು ವಿಶ್ವವಿದ್ಯಾಲಯವನ್ನು ಪೋಷಣೆ ಮಾಡ್ತಾನೆ. ಪ್ರವಾಸಿಗರ ರಾಜ ಎನಿಸಿಕೊಂಡಂತ ವೇನ್ಸ್ಟಾಂಗ್ 629ರಲ್ಲಿ ಭಾರತ ದೇಶಕ್ಕೆ ಬಂದು ಇದೇ ವಿಶ್ವವಿದ್ಯಾಲಯದಲ್ಲಿ ಓದಿ ಕಲ್ತು ಬರೆದು ಉಂಡು ತಿಂದು ಬಿದ್ದು ಅಡ್ಡಾಡಿ ಅದೇ ವಿಶ್ವವಿದ್ಯಾಲಯದಲ್ಲಿ ಲೆಕ್ಚರರ್ ಆಗಿ ಪಾಠ ಹೇಳಿ ಅದೇ ನಳಂದ ವಿಶ್ವವಿದ್ಯಾಲಯದಲ್ಲಿ ಬೌದ್ಧ ಧರ್ಮವನ್ನು ಪ್ರಚಾರ ಮಾಡಿ ಸಾಮಾನ್ಯ ಸಣ್ಣ ಮಕ್ಕಳ ಆಟ ಏನದು. ಇಂಥ 10,000 ಸ್ಟೂಡೆಂಟ್ ಇದ್ದರಂತಲ್ಲಿ, 100 ಜನ ಉಪನ್ಯಾಸಕರು, 10,000 ವಿದ್ಯಾರ್ಥಿಗಳು, ಊಟದ ವ್ಯವಸ್ಥೆ, ವಸತಿ ವ್ಯವಸ್ಥೆ, ಹುಡುಗರು ಉಂಡು ಇವತ್ತೇನು ಬಿಸಿ ಊಟ ಅದಲ್ಲ ಅವತ್ತೇ ಇತ್ತು ನಳಂದ ವಿಶ್ವವಿದ್ಯಾಲಯದಲ್ಲಿ. ಅಂತ ನಳಂದ ವಿಶ್ವವಿದ್ಯಾಲಯ ಯಾರ ಕಣ್ಣಿಗೆ ಬಿತ್ತಂದ್ರೆ ಕಾಗಿಗೆ ಬಿತ್ತು. ಕಾಗೆ ಯಾವುದಂದ್ರೆ ಇಖ್ತಿಯಾರುದ್ದೀನ್ ಬಕ್ತಿಯಾರ್ ಖಿಲ್ಜಿ. ಆ ಇಖ್ತಿಯಾರುದ್ದೀನ್ ಬಕ್ತಿಯಾರ್ ಖಿಲ್ಜಿ ಅನ್ನುವಂಥ ವ್ಯಕ್ತಿ 1206ರಲ್ಲಿ ಈ ವಿಶ್ವವಿದ್ಯಾಲಯಕ್ಕೆ ಬೆಂಕಿ ಇಡ್ತಾನ. ಸ್ನೇಹಿತರೆ, 6 ತಿಂಗಳು ಪುಸ್ತಕ ಸುಟ್ಟುವಂತ ವಿಚಾರ ಮಾಡಿ. ಪುಸ್ತಕ ಸುಡ್ದಿರ್ತದ, ವಿಶ್ವವಿದ್ಯಾಲಯಕ್ಕೆ ಬೆಂಕಿ ಹಚ್ಚದಿರ್ತದ, ಎಷ್ಟು ಹುಚ್ಚುಗಟ್ಟಿರ್ಬೇಕು. 1206ರಲ್ಲಿ ಇಟ್ಟಂತ ಬೆಂಕಿ ಸತತ 6 ತಿಂಗಳ ಕಾಲ ಬೆಂಕಿಂದ ಉರಿದು ಹೋಗ್ತದೆ. ಇಂಥ ವಿಶ್ವವಿದ್ಯಾಲಯ ಪಡೆದಂತ ನಾವೇ ಧನ್ಯ. ಮತ್ತೆ ಈ ವಿಶ್ವವಿದ್ಯಾಲಯ ಕಟ್ಟಿದ್ದೇವೆ ಮತ್ತೆ ವಿಶ್ವವಿದ್ಯಾಲಯ ಇವತ್ತು ಬೆಳವಣಿಗೆ ಆಗ್ತಾ ಇದೆ. ಕ್ವಶನ್ ಆಗಿದೆ, ಇಖ್ತಿಯಾರುದ್ದೀನ್ ಬಕ್ತಿಯಾರ್ ಖಿಲ್ಜಿ ಅನ್ನುವಂಥ ವ್ಯಕ್ತಿ ಈ ನಳಂದ ವಿಶ್ವವಿದ್ಯಾಲಯ ಸುಟ್ಟು ಹಾಕ್ತಾನೆ. ಇದನ್ನು ಕಟ್ಟಿದವರು 1ನೇ ಕುಮಾರಗುಪ್ತನ ಕಾಲದಲ್ಲಿ, ಗುಪ್ತ ಸಾಮ್ರಾಜ್ಯದ 1ನೇ ಕುಮಾರಗುಪ್ತನ ಕಾಲದಲ್ಲಿ ನಳಂದ ವಿಶ್ವವಿದ್ಯಾಲಯ ನಿರ್ಮಾಣ ಮಾಡಲಾಗಿತ್ತು. 1206ರಲ್ಲಿ ಪಂಜಾಬದಲ್ಲಿ ಒಂದು ಬುಡಕಟ್ಟು ಜನಾಂಗ, ಕಾಕೂರಿ ಅನ್ನುವಂಥ ಬುಡಕಟ್ಟು ಜನಾಂಗ ಅಥವಾ ಕಾಕೂರ ಅನ್ನುವಂಥ ಒಂದು ಬುಡಕಟ್ಟು ಜನಾಂಗ. ಅದು ಮೊದಲೇ ಬೆಟ್ಟ ಗುಡ್ಡಗಳಲ್ಲಿ ಗಿರಿಕಂದರಗಳಲ್ಲಿ ನಾವು ನಮ್ಮವರು ಎಂಬ ಭಾವನೆಯಿಂದ ತಮ್ಮದೇ ಆದ ಆಚಾರ ವಿಚಾರ ರೂಢಿ ಸಂಪ್ರದಾಯಗಳನ್ನು ಒಳಗೊಂಡ ಜನಾಂಗ. ನಿಮಗೆಲ್ಲ ಗೊತ್ತದು. ಸೋಲಿಗರು ಕರ್ನಾಟಕ, ಮುಂಡರು ಜಾರ್ಖಂಡ್, ಶಾಂಪಿಯನ್ ಅಂಡೋಮಾನ್ ನಿಕೋಬಾರ್, ಲುಷಿಯಾ ಮಿಜೋರಾಂ, ಚುಟಿಯಾ ಅಸ್ಸಾಂ, ಮೀನೋರು ರಾಜಸ್ಥಾನ್, ಸಂತಾಲರು ಪಶ್ಚಿಮ ಬಂಗಾಳ, ಬಿಲ್ಲರು ಗುಜರಾತ್, ಮುರಾರಿ ಮಧ್ಯಪ್ರದೇಶ್, ಜರ್ವಾ ಅಂಡೋಮಾನ್ ನಿಕೋಬಾರ್, ಕೊಂಡರು ಒಡಿಸ್ಸಾ, ಕಾಸಿ ಮೇಘಾಲಯ, ನಾಗಾಲ್ಯಾಂಡ್, ಉರ್ಲಿ ಕೇರಳ, ವರ್ಲಿ ಮಹಾರಾಷ್ಟ್ರ, ತೋಡಿಗ ತಮಿಳುನಾಡು, ಗೊಂಡ ಮಧ್ಯಪ್ರದೇಶ್, ಚಂಚು ಆಂಧ್ರ ಪ್ರದೇಶ್, ಲಪ್ಚಾ ಸಿಕ್ಕಿಂ, ಗಡ್ಡಿ ಹಿಮಾಚಲ ಪ್ರದೇಶ್, ಹಕ್ಕಿ ಪಿಕ್ಕಿ ಕರ್ನಾಟಕ. ಬಿಟ್ರಲಕ್ಕ ಹೆಡ್ಡಿಕಿನ ಚಂಡೆ ಮುರಿದು ಹೋಗ್ಬೇಕು. ಹೊಡೆದ್ರೆ ಹಸಿ ಹಣ್ಣ, ಹಸಿ ಹಾಲ, ಹಸಿ ಮಾಂಸ ತಿಂದು ಅವ್ರು ಹೆಂಗಿರ್ತಾರೆ ನೋಡಿ. ಕಾಲಾಗ ಚಪ್ಪಲ್ ಇಲ್ಲಾರ್ದೆ ರನ್ನಿಂಗ್ ಮಾಡ್ಕೊತ ಓಡಿದ 60-70 ಕಿಲೋಮೀಟರ್ ಓಡ್ತಿರ್ತಾರೆ. ಅಂತ ಬುಡಕಟ್ಟು ಜನಾಂಗದ ಮೇಲೆ ಇವ ದಾಳಿ ಮಾಡ್ತಾನೆ ಮೊಹಮ್ಮದ್ ಗೋರಿ. ಅವ್ರು ಬಿಡ್ತಾರ, ಹೊಡೆದ್ರೆ ಬಾಯಾಗ ಹಿಂಗೆ ಬಾಯಾಗ ಇಟ್ಟು ಬಿಡ್ತಾರೆ. ಬಾಯಿ ಮ್ಯಾಗ ಕಾಲಿಟ್ಟು ಸತ್ನ್ಯೋಪ್ಪ ಅಂತಾರೆ ಸೈನಿಕರು. ಹಕ್ಕಲ್ಲಿ ಉಸುಗಂತಾರೆ, ಮಣ್ಣ ಉಸುಗು ತೊಳೆದು ಹಾಕೋದು. ದೊಡ್ಡ ದೊಡ್ಡ ಕಲ್ಲುಗಳು ಉಳಿಸ್ತಿದ್ರು ಅವರು. ಹೊಡೆದ್ರೆ ಕಲ್ಲುಗಳನ್ನು ಉಳಿಸಿ 1206ರಲ್ಲಿ ಇವ್ನು ಇಕ್ಕರಿಸ್ತಾರೆ. ಯಾರನ್ನು ಇಕ್ಕರಿಸಿದ್ರು? ಮೊಹಮ್ಮದ್ ಗೋರಿಯನ್ನು ಇಕ್ಕರಿಸಿದ್ರು. ಯಾರ ಕೈಯಲ್ಲಿ ಸೋತ? ಪಂಜಾಬಿನ ಕಾಕೋರಿ ಎಂಬ ಬುಡಕ. ನೋಡಿ ಎಂತ ಕರಮ್ ಇರಬೇಕು.
ಭಾರತದಲ್ಲಿ ಸಾಮ್ರಾಜ್ಯ ಕಟ್ಟುವಂತ ಕನಸನ್ನು ಹೊಂದಿದಂತ ವ್ಯಕ್ತಿ ಬುಡಕಟ್ಟು ಜಂಗ ಅವ್ರ ಮೇಲೆ ದಾಳಿ ಅವ್ರು ಬಿಡ್ತಾರ ಅವರು ಹೊಡೆದ್ರೆ ನುಗ್ಗು ಬಿಳಂಗ್ ಹೊಡೆದ್ರು ಮೊದಲೇ ಮತ್ತೆ ಸೈನಿಕರ ತುಟಿಪಟ್ಟಿ ಹೊಡೆದು ಕಾಲಿಟ್ಬಿಟ್ರು ಸತ್ನಪ್ಪ ಸೈನಿಕರಂತ ತುಳಿಯಲ್ಲಿ ಹಾಕಲಿ ಉಸುಗಂತಿದ್ರು ಉಸುಗು ಹಾಕೋರು ಯಾರೋ ತುಳಿಯೋರು ಯಾರೋ ತಲೆ ಮ್ಯಾಗ ಗುಂಡು ಕಲ್ಲು ಹಾಕೋರು ಯಾರೋ ಕಲ್ಲು ಉಳಿಸಲಿ ಅಂತಿದ್ರು ತೊಡೆ ಮಂದಿ ಕುದುರೆಗಳು ಸಣ್ಣ ಸಣ್ಣ ಆನೆಗಳು ಯಾವ ಕಲ್ಲು ಉದುರ್ತಲ್ಲ ನನ್ನ ಮ್ಯಾಗ ಅಂತೇಳಿ ಆನೆಗಳು ಯುದ್ಧ ಭೂಮಿ ಬಿಟ್ಟು ಓಡದವು ಒಟ್ಟಾರೆಯಾಗಿ ಸೋತು ಶರಣಾಗತಿಯಾಗಿ ಸಾಮ್ರಾಜ್ಯ ಇಲ್ಲಿ ಆರಂಭದಲ್ಲಿ ಮೊಹಮ್ಮದ್ ಗೋರಿ ಕಟ್ಟುವ ಕನಸನ್ನು ಕಟ್ಟುವಂತ ಸಾಮ್ರಾಜ್ಯ ಕಟ್ಟುವ ಕನಸನ್ನು ಹೊಂದಿದ್ದ ಸತ್ತು ಹೋಗ್ತಾನೆ. ಒಂದು ಕಡೆ ಡಾಕ್ಟರ್ ಈಶ್ವರಿ ಪ್ರಸಾದ್ ಅವರು ಹೇಳ್ತಾರೆ, ಮೊಹಮ್ಮದ್ ಗಜನಿಯ ದಾಳಿಗಳು ಭಾರತ ದೇಶದ ಇತಿಹಾಸದಲ್ಲಿ ತಾತ್ಕಾಲಿಕ ದಾಳಿ ಆದರೆ ಮೊಹಮ್ಮದ್ ಗೋರಿಯ ದಾಳಿಗಳು ಶಾಶ್ವತ ದಾಳಿಗಳಾದವು ಅಂತ. ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ.